ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ 50? ಏನು ಇಂಡಿಯಲ್ಲೇ ಜಾಸ್ತಿ ರೇಟು. ದುಬೈ ಒಳಗೆಲ್ಲ 15 ರೂಪಾಯಿ ಇದು. ಮೊಬೈಲ್ ಜಾಸ್ತಿ ರೇಟು. ಇಲ್ಲ ಇಲ್ಲ, ನಾನು ಅಲ್ಲೇ ಇರೋದು, ಅದಕ್ಕೆ ಕೇಳಿದ್ದು. ನನಗೆ ಹೋಲ್ಸೇಲಲ್ಲಿ ಬೇಕಾಯ್ತು. ಆ್ಯಕ್ಚುಲಿ ಏನಂದರೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಬೇಡ ಬೇಡಿ ಪ್ಲೀಸ್. ನಾನು ಎಪ್ಸೋ ಗಂಡು ಮಕ್ಳಿಗೆ ಆ ಥರ ನಾವು ಎಪ್ಸಲ್ಲ. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ನಾನು ಇಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು. ಕೂತ್ಕೊಳ್ಳಿ, ಹೇಳ್ತೀನಿ, ಕೂತ್ಕೊಳ್ಳಿ. ಏನಂದರೆ ದುಬೈ ಒಳಗಡೆ ನಮ್ಮದು ಎಣ್ಣೆರ ವ್ಯಾಪಾರ ಎಲ್ಲ ನೋಡಿದ್ದೀವಿ ನಾವು. 15 ರೂಪಾಯಿ ಮಾರ್ತಾರೆ. ಬಟ್ ಇಂಡಿಯಾ ಒಳಗಡೆ ಎಷ್ಟು? 45 ರೂಪಾಯಾ? ಇಲ್ಲಿ ಇಂಡಿಯಾದಲ್ಲಿ, ಭಾರತದಲ್ಲಿ ಎಷ್ಟು ರೇಟು? ಅಲ್ಲಿ ಮಾರ್ಕೆಟಾ? ಹಾಂ, ಮಾರ್ಕೆಟ್ 42 ರೂಪಾಯಿ. 42 ರೂಪಾಯಿ. ಪಾಪ ಏನು ಸಿಗುತ್ತೆ, 3 ರೂಪಾಯಿ ಏನೂ ಸಿಗಲ್ಲ. ಗೊತ್ತಾಯಿತು. ಆ್ಯಕ್ಚುಲಿ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ದುಬೈಲಿ ಎಳ್ನೀರು ಹಾಕಿಸ್ಬೇಕು ಅಂತ. ಸೊ ನೀವು ಎಷ್ಟಕ್ಕೆ ಹಾಕ್ಕೊಡ್ತೀರಾ ಕಡಿಮೆ ಅಂದರೆ? ಯಾರು ನಾವು? ಹಾಂ, ನಮಗೆ ಕಡಿಮೆ ಕೊಡೋಕ್ಕಾಗಲ್ಲ. ಇಲ್ಲಿಂದ, ಯಾಕಂದ್ರೆ ನಾವು ಮಾರ್ಕೆಟ್ ಅಂತ. ಹೌದಾ? ನಾನು ವಾರಕ್ಕೊಂದ್ಸತಿ ಬರ್ತೀನಿ ದುಬೈಯಿಂದ. ನಾ ಇಂಡಿಯಾದಲ್ಲಿ ಹುಟ್ಟಿರೋದು, ಬಟ್ ಅಲ್ಲಿ ಎಳ್ನೀರು ವ್ಯಾಪಾರ ಇದೆ ನಮ್ಮದು. ಸೊ ಎಳ್ನೀರಲ್ಲಿ 150 ರೂಪಾಯಿ 200 ರೂಪಾಯಿ ಮಾಡಿದ್ರು ತಗೋತಾರೆ, ತೊಂದರೆ ಇಲ್ಲ. ಇಂಡಿಯಾದು ಅಂದರೆ ಬೆಲೆ ಜಾಸ್ತಿ ಇದೆ. ಇಂಡಿಯಾ ಅಂದ್ಬಿಟ್ರೆ ಬೆಲೆ ಜಾಸ್ತಿ. ನಮ್ಗೆ ಇಂಡಿಯಾದ ಇವಾಗ ಕಂಟ್ರಿಯಲ್ಲಿ ಗೊತ್ತಲ್ವಾ, ಎಲ್ಲಿ ಹೋದರೂ ಒಳ್ಳೆ ಮರ್ಯಾದೆ ಇದೆ ನಮಗೆ ಇವಾಗ ಇಂಡಿಯಾದಲ್ಲಿ. ಇಂಡಿಯಾದವರು ಅಂದ್ಬಿಟ್ರೆ ಒಳ್ಳೆ ಮರ್ಯಾದೆ. ಅಯ್ಯೋ, ನೀವು ಜಪಾನ್ ಕಡೆ ಹೋಗಿ ನಾವು ಇಂಡಿಯಾದವ್ರನ್ನ ಕರೆದ್ಬಿಟ್ಟು ಹಂಗೆ ಪಪ್ಪಿ ಕೊಟ್ಬಿಡ್ತಾರೆ, ಆ ಥರ ಆಗಿಬಿಟ್ಟಿದೆ ಇಂಡಿಯಾದ ಬೆಲೆ. ಅದಕ್ಕೆ ನಾನು ಎಳ್ನೀರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವೇನು ಹೇಳ್ತೀರಾ? ನಾವು ಮಾಡೋದು ಇಲ್ಲ, ನಾವು ಹೇಳ್ಬೇಕು. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ನಮ್ಮ ಪಾಸ್ಪೋರ್ಟ್ ಇಲ್ಲ. ಏನಾದ್ರು ಅಲ್ಲೇ ನಿಮ್ಗೆ ಹಾಕ್ಕೊಡ್ತಾ ಇದ್ದೆ ನಾನು ದುಬೈಲಿ. ಪಾಸ್ಪೋರ್ಟ್ ಇಲ್ವಾ? ಒಂದು ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ದರೆ ಸಾಕು, ಹೋಗ್ಬೋದು ದುಬೈಗೆ. ರೇಷನ್ ಕಾರ್ಡ್ ಇದ್ದರೆ ಸಾಕು. ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಇದ್ದರೆ ಹೋಗ್ಬೋದು ಇಂಡಿಯಾ, ತೊಂದರೆ ಇಲ್ಲ. ಪಾಸ್ಪೋರ್ಟು ನಿಧಾನವಾಗಿ ಮಾಡಿಸ್ಕೋತೀನಿ, ವ್ಯಾಪಾರ ನೋಡ್ತೀನಿ. ಚೆನ್ನಾಗಿದೆಯಪ್ಪ ದುಬೈಯಲ್ಲಿ ಅಂದರೆ ನಾನು ಪಾಸ್ಪೋರ್ಟ್ ಮಾಡಿಸ್ಕೋತೀನಿ ಅಂತ ಇಂಡಿಯಾದವ್ರು ನೀವು ಒಂದು ರಿಕ್ವೆಸ್ಟ್ ಲೆಟ್ರ್ ಬರೆದುಕೊಟ್ರೆ ಓಕೆ ಮಾಡ್ತಾರೆ. ನೀವು ಬರ್ತೀರಾ? ನೆಕ್ಸ್ಟ್ ವೀಕಲ್ಲಿ ಹೇಳ್ತಾ ಇದ್ದೀನಿ ನಾನು. ಜಾಗ ಇದೆ, ನಮ್ಮದೇ ಸ್ವಂತ ಮನೆ ಇಲ್ಲ, ಇದೆ ಬಿಲ್ಡಿಂಗ್ ಇದೆ, ನಮ್ಮದು ಅಪಾರ್ಟ್ಮೆಂಟು. ಒಂದು 5 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಒಂದು ಮನೆ 75,000 ಬಾಡಿಗೆ. ನಾನು ಇಲ್ಲೇ ಹುಟ್ಟಿದ್ದು, ಸಿಂಗನಹಳ್ಳಿ ಗೊತ್ತಾ? ಸಿಂಗನಹಳ್ಳಿ ಕೇಳಿದ್ದೀರಾ? ಹಾಂ, ಸೊ ಅಲ್ಲೇ. ಅದಕ್ಕೆ ನೋಡಿ, ಯಾರು ಹೂವು ವ್ಯಾಪಾರನಾ? ಹೌದಾ? ಅಲ್ಲ ನೋಡಿ, ಏನು ಹೇಳಿ. ಬಟ್ ಇನ್ನೊಂದು ಏನಂದರೆ, ಒಂದು ಐಡಿಯಾ ಇದೆ. ನಿಮ್ಗೆ ಅಕಸ್ಮಾತ್ ಪಾಸ್ಪೋರ್ಟು ವೀಸಾ ಬೇಗ ಸಿಗಬೇಕು ಅಂದರೆ ನೀವು ಮದುವೆ ಆಗಬೇಕಾಗತ್ತೆ. ನನ್ನ ಮದುವೆ ಆದರೆ ನಿಮ್ಗೆ ನಾನು ಗ್ರೀನ್ ಕಾರ್ಡ್ ಅಂತ ಸಿಗತ್ತಲ್ಲಿ ದುಬೈಯಲ್ಲಿ. ನಿಮ್ಗೆ ನಾನು ಬೇಕಾದ್ರೆ ವೀಸಾ ಮಾಡಿಸ್ಕೊಟ್ಬಿಡ್ತೀನಿ. ಸೊ ಮದುವೆಯಾಗಿ ನನ್ನ ಗಂಡ ನಮ್ಮ ಯಜಮಾನ್ರು ಅಂದರೆ ಆಗುತ್ತೆ ನೋಡಿ. ಹ್ಞೂ ಅಂದರೆ ಬೇಕಾದರೆ ಒಂದು ಮದುವೆ ಫೋಟೋ ತೆಗಿಸಿ ಒಂದು ಮದುವೆಗೆ ಆಗಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ದುಡ್ಡಿಗೇನು ಕಡಿಮೆ ಇಲ್ಲ, ನೀವು ಆರಾಮಾಗಿ ಸೆಟ್ಲ್ ಆಗಿಬಿಡ್ಬೋದು. ಅಲ್ಲಿ ಎಳ್ನೀರು ನೀವು ಇಲ್ಲೆಲ್ಲ ಸ್ಟ್ರಾ ಇಟ್ಬಿಟ್ಟು ಕುಡಿತೀರಲ್ವಾ, ಅಲ್ಲೆಲ್ಲ ಹಾಗಿಲ್ಲ. ಅದನ್ನು ತೆಗೆದ್ಬಿಟ್ಟು ಬಾಟಲ್ ಹಾಕೊಂಡು ಕುಡಿತಾರೆ ಹಂಗೆ. ಏನು ಚೆನ್ನಾಗಿದ್ದೀರಮ್ಮ? ಹಾಂ, ಚೆನ್ನಾಗಿದೆ. ಹೂವಿನ ವ್ಯಾಪಾರನಾ? ಬಟ್ ನಾವೇನೋ ಮಾತಾಡ್ತಿದ್ದೀವಿ ಪರ್ಸನಲ್, ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ. ಹಾಂ, ಬೇಜಾರು ಮಾಡ್ಕೊಬಿಡಿ. ಏನು ಬರ್ತೀರಾ? ಮದುವೆ ಆಗ್ತೀರಾ? ಹಾಂ ಹಾಂ, ನೆಕ್ಸ್ಟ್ ವೀಕಲ್ಲಿ ನಿಮಗೆ ನಾನು ವೀಸಾ ಕೊಡಿಸ್ತೀನಿ. ವೀಸಾ ಎಲ್ಲ ಕೊಡಿಸ್ತಾರೆ. ಅಂದರೆ ಗಂಡು ಅಂತ ಹೇಳಬೇಕು, ಮದುವೆ ಗಂಡು ಅಂದರೆ. ನಮ್ಮ ಯಜಮಾನ್ರು ಅಂದ್ರೆ ನಿಮಗೆ ದುಬೈಗೆ ವೀಸಾ ಹಾಕ್ತೀರಾ? ಯಾವಾಗ ಹೇಳ್ತೀರಾ? ನಾನು ಅದೇ ನೆಕ್ಸ್ಟ್ ವೀಕ್ ಒಳಗಡೆ. ಬಟ್ ಇವಾಗ ಅಗ್ರಿಮೆಂಟ್ ಆಗಬೇಕು. ಇವತ್ತು ಹ್ಞೂ ಅಂದರೆ ಇವಾಗಲೇ ಅಗ್ರಿಮೆಂಟ್ ತರಿಸ್ತೀನಿ ನಾನು. ಸೊ ನೋಡಿ, ಹೋಗೋಣ ಬೇಕಾದ್ರೆ. ಎಲ್ಲ ಎಳ್ನೀರು ಎತ್ತಕೊಂಡು ಲಾರಿಯಲ್ಲಿ ಹೋಗ್ಬಿಡೋಣ. ಶಾರ್ಟ್ಕಟ್ ಇದೆ ದುಬೈಗೆ. ಲಾರಿ ಒಳಗಡೆ ಅವರು ಎಳ್ನೀರು ತೊಗೊಂಬಂದ್ಬಿಡ್ಲಿ ದುಬೈಗೆ, ಲಾರಿಯಲ್ಲಿ ತೊಗೊಂಬಂದ್ಬಿಡ್ಲಿ. ನಾವು ನೀವು ಫ್ಲೈಟಲ್ಲಿ ಹೋಗೋಣ. ಓಕೆನಾ? ಯಾವಾಗ? ಏನು ಬೇಕು? ಯೋಚನೆ ಮಾಡಬೇಕು. ಯೋಚನೆ ಯಾಕೆ? ನಂತರ ಹುಡುಗಿ ಯಾರಾದ್ರೂ ಮದುವೆ ಆಗ್ತಾರ? ಜಸ್ಟ್ 17 ಇಯರ್ಸ್ ನನಗೆ ಇವಾಗ. ಯೋಚನೆ ಮಾಡಿ. ಯೋಚನೆ ಏನು? ನೀವು ಬಂಗಾರದಂತ ಹುಡುಗಿ ಸಿಕ್ಕಿದಾಳು, ಮದುವೆ ಆಗೋದು ಬಿಟ್ಬಿಟ್ಟು ಹೋಗಿ. ನಿಮ್ಗೆ ಯಾರು ಸಿಗ್ತಾರೆ ಮತ್ತೆ ಈ ಥರ? ಒಂದು ನಿಮಿಷ ಇರ್ರಿ. ಹಲೋ, ಕೋಯ ಮೊತ್ತ ಶೀ ಖಾಯಿ ಬಲ್ವಾ ಕುತ್ತೂರು ಮೊಯ್ಕ ತುಂಬ ಮಲ
ai có tuổi mỏ là mà có gì mỏ là mà có gì mà nhiều mà phải lo tôi mỏ là thì kia cả mà lo mi mỏ là nhiều mà trò mỏ là mày cái mà họ ta hay mỏ là mỏ hay có poi họ là mày họ mà là mày mà ತಗೊಂಬರ್ತಾನೆ ಬಟ್ಟೆ ನಿಮಗೆ ಪಂಚೆ ಇದೆಲ್ಲ ಹೇಳಿದೀನಿ ತಗೊಂಬರಕ್ಕೆ ಇವಾಗ ಸಂಜೆ ಹಾ ಪಂಚೆ ವೈಟ್ ಶರ್ಟ್ ಮದ್ವೆ ತರ ಒಂದು ಮದ್ವೆ ಆಗ್ಬಿಟ್ಟು ಇಂಡಿಯನ್ ಅಲ್ವಾ ಇಂಡಿಯನ್ ಕಲ್ಚರ್ ಹೇಳ್ತೀನಿ ಅಯ್ಯೋ ಪ್ಲೀಸ್ ಹಂಗ್ ಮಾಡ್ಬೇಡಿ ನನ್ಗೆ ಇಷ್ಟ ಆಗ್ಬಿಟ್ಟಿದೆ ಪ್ಲೀಸ್ ಪ್ಲೀಸ್ ಹಂಗ್ ಮಾಡ್ಬೇಡಿ ಯೋಚನೆ ಅಂದ್ರೆ ಎಷ್ಟು ದಿವಸ ಟೈಮ್ ಬೇಕು ಏ ಪ್ಲೀಸ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡ್ತೀನಿ ಇವಾಗಲೇ ಫೋನ್ ಪೇ ಮಾಡಿ ನಾವು ಯೋಚನೆ ಮಾಡ್ಬೇಕು ಅಯ್ಯೋ ವೀಸಾ ಮತ್ತೆ ಬೇಕು ಅಂದ್ರೆ ನಿಮ್ಮನ್ನ ನಾನು ಎಳ್ನೀರು ವ್ಯಾಪಾರ ಮಾಡ್ಬೇಕು ನೀವು ಮದ್ವೆ ಯೋಚನೆ ಮಾಡಬೇಕು ಹೇಳ್ಬೇಕು ನಿಮ್ಗೆ ಇಷ್ಟ ಆಗಿದೆ ನಾನು ಗೊತ್ತಿದೆ ನನಗೆ ಪ್ರಾಮಿಸ್ ನೆಕ್ಸ್ಟ್ ವೀಕ್ ಹಾಗಾರೆ ಪ್ರಾಮಿಸ್ ಮಾಡಿ ನೆಕ್ಸ್ಟ್ ವೀಕ್ ಪ್ರಾಮಿಸ್ ಮಾಡಿ ಫಸ್ಟ್ ನೆಕ್ಸ್ಟ್ ವೀಕ್ ಯಾವಾಗ ನೆಕ್ಸ್ಟ್ ತಿಂಗಳು ನಾನು ಚೆನ್ನಾಗಿಲ್ವಾ ನಾನು ಚೆನ್ನಾಗಿದ್ದೀನ ಇಲ್ವಾ ಚೆನ್ನಾಗಿದ್ದೀರಿ ಎಳ್ನೀರ್ ತರ ಇಲ್ವಾ ಎಲ್ಲಿ ತರ ಸ್ಟ್ರಾ ಹಾಕ್ಬಿಟ್ಟು ಕುಡಿದು ಬಿಡ್ಬೇಕನ್ಸಲ್ವಾ ಮತ್ತೆ ಹೆಂಗಿಲಿ ಬೇಗ ಆಮೇಲೆ ಮಕ್ಕಳೆಲ್ಲ ಬೇಡ ಪ್ಲೀಸ್ ಇವಾಗಲೇ ಬೇಡ ಒಂದು 2 years ಪ್ಲಾನ್ ಮಾಡೋಣ ಫ್ಯಾಮಿಲಿ ಪ್ಲಾನು ಆಯ್ತಾ ಆಮೇಲೆ ಮಕ್ಕಳು ಓಕೆನಾ ಸೊ ಇವ್ರಿಗೆ ಮದುವೆ ಆಗಿರೋರ್ಗೆ ಏನು ಮಾಡ್ತೀರಾ ಈಗ ನೀವು ಮದುವೆ ಆಗಿದ್ದೀರಾ ಏನು ಮಾಡ್ತೀರಾ ಮತ್ತೆ ಡಿವೋರ್ಸ್ ಕೊಟ್ಬಿಡಿ ಮತ್ತೆ ಇನ್ನೇನು ಮತ್ತೆ ಇವ್ರು ಇಂಡಿಯಾದೊಳಗಿಲ್ಲ ಇಂಡಿಯಾದೊಳಗಡೆ ಇಡಿ ನಮ್ಮ ಅಕ್ಕನ ಥರ ನಾನು ಇದು ಮಾಡ್ತೀನಿ ಅಷ್ಟೇ ಓಕೆನಾ ಬಟ್ ಈ ಮನೆಗಿಂತೂ ನಾನು ಕಾಲ್ ಇಡೋಕ್ಕಾಗಲ್ಲ ಬಂದರೆ ನೀವು ಅಲ್ಲಿಗೆ ಬರ್ಬೇಕು ದುಬೈಗೆ ಆಯ್ತಾ ಹೋಗೋಣ ಸರಿ ಒಂದೇ ಸಲ ತಪ್ಕೊಳ್ಳ ಪ್ಲೀಸ್ ಪ್ಲೀಸ್ ಸರ್ ಪಪ್ಪಿ ಕೊಡಿ ಒಂದೇ ಒಂದು ಪಪ್ಪಿ ಕೊಡಿ ಪ್ಲೀಸ್ ವೈ ಯಾರು ನೋಡ್ತಾರೆ ಆ ಕಾರಿಂದ ಹೋಗೋಣ ಬನ್ನಿ ಇಲ್ಲಿ ಕಾಂಪೌಂಡಿಂದ ಇಳಿದ್ಬಿಡೋಣ ಕಾಂಪೌಂಡಿಂದ ಹೋಗೋಣ ಬನ್ನಿ ಮತ್ತೆ ಯಾಕೆ ಮತ್ತೆ ಮದುವೆ ಆದ್ಮೇಲೆ ಹೆಂಗೆ ಮಾಡ್ಬೇಕಲ್ಲ ಏನು ಮುತ್ತು ಕೊಡೋಕೆ ತಪ್ಕೊಳಕ್ಕಿಲ್ಲ ಯೋಚನೆ ಮಾಡ್ಬೇಕಾ ಓ ಮತ್ತೆ ಮಕ್ಕಳು ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಕೈಲ ಏನು ಹೇಳು ಬೇಗ ನೆಕ್ಸ್ಟ್ ವೀಕಾ ಶೋರ ಪಕ್ಕನಾ ಪ್ರಾಮಿಸ್ ಹೇಳ್ತೀನಿ ಸರಿ ಬರಲ್ಲ ಬಾಯ್ ಸಿ ಯು ಪಪ್ಪಿ ಕಾರ್ ನಮ್ದಲ್ಲಪ್ಪ ನಮ್ದು ಹಿಂದೆಗಡೆ ಇದೆ ಅಲ್ಲಿ ಗಾಡಿ ನಿಲ್ಸಿದ್ದೀನಲ್ಲ ಇಲ್ಲಿ ಬೈಕು ಬ್ಲ್ಯಾಕ್ ಕಲರ್ ಅದು ಕಾರ್ ಇದೆ ಮನೆ ಒಳಗಡೆ ಡ್ರೈವರ್ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಆ ಪೆಟ್ರೋಲ್ ಸರ್ವಿಸ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದೆ ಟ್ಯಾಂಕ್ ಒಳಗಡೆ ಡೀಸೆಲ್ ಹಾಕ್ಬಿಟ್ಟಿದ್ದ ಮೊನ್ನೆ ಚೇಂಜ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದೆ ಅದಕ್ಕೆ ಸರಿ ಬರಲ್ಲ ಹಾಂ ಹಿಂಗೆ ಮಾಡಿ ಸಾಕು ಅಷ್ಟಾದ್ರೂ ಮಾಡಿ ಯಾರು ನೋಡಲ್ಲ ಮಾಡಿ ಹಿಂಗೆ ಮಾಡಿ ಸಾಕು ಮತ್ತೆ ಹೆಂಗೆ ಮಾಡ್ತೀರಾ ಬರಲಾ ನೋಡ್ತಾರೆ ಯಾರು ಅವರೆಲ್ಲ ನೋಡ್ತಾರೆ ನಿಮ್ಗೆ ಬೇರೆಯವ್ರು ನೋಡ್ತಾ ಇದಾರೆ ಗೊತ್ತಾ ತುಂಬಾ ಜನ ನೋಡ್ತಾ ಇದಾರೆ ನಮ್ಮನ್ನ ಗೊತ್ತಾ ಯಾರು ಹೇಳಿ ಇಲ್ಲಿ ಒಳಗಡೆ ಕ್ಯಾಮ್ರಾ ಇದೆ ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್ ನಾವು ಕಾಮಿಡಿ ಮಾಡ್ತಾ ಇದೀವಿ ನಾನು ಸುನಿಲ್ ಕುರಿ ಮಾಡಂತ ಕಾಮಿಡಿ ಆಕ್ಟರ್ ಬರಲ್ಲ ಖುಷಿ ಆದ್ ನೀವು ನೋಡಿ ಸೂಪರ್ ಕುರಿ ನಿಜಲ್ ಮೆಚ್ಬೇಕು ನೀವು ಮುಟ್ಲು ಏನು ಮಾಡ್ಲಿಲ್ಲ ನೋಡಿ ನೀವಲ್ಲ ಹೆಂಗ್ ಮಾತಾಡ್ರಿ ಎಷ್ಟು ಚೆನ್ನಾಗಿ ಬಾ ಹೋಗಂತ ಬರಲಾ ಕೈ ತೋರ್ಜಲ್ಲಿ ಬರಲಾ ಬರ್ತೀನಿ ಅಣ್ಣ ಗೊತ್ತಾಯ್ತಾ ನೋಡಿ ಅಮ್ಮನ್ ಗೊತ್ತಿದೆ ನಾವ್ ಯಾರು ಅಂತ ಹಾಯ್